ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ. ನಾನು ಸೋಮಯ್ಯ ಮಠಪತಿ ವಿಚಾರವಂತರ ವೇದಿಕೆಯ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಎಲ್ಲಾರ ಒಂದು ಕಾಡ್ನ್ಯಾಗ ಬಂದದ ಇವತ್ತು ತಿಳಿದ್ರಿ ನೀವು ಇಲ್ಲ ನಿಮಗೆ ತೋರಿಸ್ತು ಬರೀದು ಹತ್ತನೇ ತಾಲೂಕಿನ ಬಳ್ಳಿಗೇರಿ ಗ್ರಾಮದ ಚಂದ್ರಡ್ಡಿ ತೋಟ ಅಂತ ಹೇಳಿ ಬರ್ರಿ ಇಲ್ಲಿ ನೋಡಕತ್ತಾರೆ ನೋಡ್ರಿ. ಇಲ್ಲಿ ಏನಾಗೈತಿ ಅಂದ್ರ ಇಲ್ಲಿ ಆಜು ಬಾಜು ಕಂಟಿ ಹಿಂಗ ಕೂಡ್ಯಾವ ಎರಡು. ಇದನ್ನ ಪಂಚಾಯತಿ ಅವ್ರಿಗೆ ಹೇಳ್ರ ತಾಲೂಕ್ ಪಂಚಾಯತಿ ಅವ್ರಿಗೆ ಹೇಳ್ರ ಯಾರು ಗಮನ ಹರಿಸಿಲ್ಲತ್ತ. ಇದು ಏನಾಗೈತಿ ಮೊನ್ನೆ ಒಬ್ಬ ಸಾಲಿ ಕಲ್ಸು ಮಾಸ್ತರ ಇಲ್ಲಿ ತೋಟದಾಗ ಒಂದ್ ಸಾಲಿ ಐತಿ, ಪಾಪ ಬಿದ್ದು ಕಾಲ್ ಮುರ್ಕೊಂಡನತ್ತಾವ. ಅದಕ್ಕ ಎಟ್ಟು ಯಾರು ನೆದರ್ಗಿ ತಂದ್ರನು ಯಾರು ಕೆಲಸ ಮಾಡಿಲ್ಲತ್ತ ಅದನ್ನ. ಆದ್ರಿಂದ ಇಲ್ಲಿ ಬರೀ ಈ ಕಡೆ ಮುಂದಿಂದ ಏನೂ ಕಾಣಂಗಿಲ್ಲ. ಇದ್ರಿಗೆ ಏನ್ ಬರ್ತಾವಲ್ಲ ಒಮ್ಮೆ ಡೈರೆಕ್ಟ್ ಬಂದ್ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಅದಾವ. ಇಲ್ಲಿ ಈ ಕಂಟಿ ನೋಡ್ರಿ ಹೆಂಗ್ ಕುಡಿಯವೆಲ್ಲ. ಮತ್ರಿ ಇದ ರೋಡ್ ಏನೈತ್ರಲ್ಲ ಒಂದು ಸ್ವಲ್ಪ ಹನಿ ಆದ್ರೂನು ಒಟ್ಟ ಗಾಡಿನ ಬರಂಗಿಲ್ಲ. ಇಲ್ಲಿ ಇಂಥ ಪರಿಸ್ಥಿತಿ ಐತಿ. ನಾ ಬನ್ನಿ ಬರ್ಗುಡ್ದ ಇವ್ರು ಅಂದ್ರು ಇಲ್ರಿ ಮತ್ತ ನಮ್ಮಲ್ಲಿ ರೋಡ್ ಸಮಸ್ಯೆ ಐತಿ ಹಿಂಗ್ ಬರ್ರಿ ಅಂದ್ರು. ನಾವಂದಿವು ಇಲ್ಲ ನಮ್ಮ ತಾಲೂಕಿನಾಗ ಹೆಂಗೈತಿ ನಮ್ದು ಹತ್ತನೇ ತಾಲೂಕ ಐತಿ ಅಂದ್ರ. ಅದಕ್ಕಾಗಿ ನಾವೇನ್ ಹೇಳ್ತೀವಿ, ಸನ್ಮಾನ್ಯ ಸಹಕಾರ ಸಚಿವರು ಮತ್ತ ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳು ನಿಮ್ಮಲ್ಲಿ ಒಂದು ವಿನಂತಿ ಏನತ್ತಂದ್ರ ನಿಮ್ಮ ತಾಲೂಕಿನ ಜನ ಇದು ನಿಮ್ಮ ತಾಲೂಕ ಬರ್ತೈತಿ. ಇದು ನೋಡ್ರಿ ನಿಮ್ದು ಈ ರೀತಿ ಆಗೈತಿ. ಜನ ಎಟ್ಟು ಎಡ್ತಕ್ರನು ಇವ್ರಿಗೆ ಪರಿಹಾರ ಸಿಕ್ಕಿಲ್ಲತ್ತ. ಮತ್ತ ತಾಲೂಕು ಪಂಚಾಯತಿ ಅಧಿಕಾರಿ ಅವ್ರ ಎಟ್ಟು ಬೇಜವಾಬ್ದಾರಿ ಅದಾರು. ಮಾನ್ಯ ಸಹಕಾರ ಸಚಿವರೇ ಲಕ್ಷ್ಮಣ್ ಸವದಿ ಅವ್ರಿ ಹೆಸರು ತೊಂದ್ರೆ ಯಾರು ಅತ್ತಾರ ಕೇಸ್ ಹಾಕ್ತಾರೋ ಏನ್ ಮಾಡ್ತಾರೋ ಅಂತ ಹೇಳಿ ಅದಕ್ಕೆ ಹೆಸರು ತಗೋಬೇಡ ಗುರುಗಳ ಅಂತ ನನಗತ್ತಿರ್ತಾರ. ಅದಕ್ಕಾಗಿ ಇವತ್ತು ನಾ ಹೇಳ್ತನು ಲಕ್ಷ್ಮಣ್ ಸವದಿ ಅವ್ರಿ, ನಾ ಹೆಸರು ತೋತ ನಿಮ್ಗ, ನೀವು ನನ್ನ ಮ್ಯಾಗ ಕೇಸ್ ಹಾಕ್ರಿ, ನಾ ಜೈಲಿಗೆ ಹೋಗ್ತನ ಪರವಾಗಿಲ್ಲ. ಆದ್ರ ಇಲ್ಲಿ ಇರ್ತಕ್ಕಂತ ಏನ್ರ ರಾತ್ರಿ ಅನಾಹುತ ಆದ್ರ ನೀವು ಒಂದು ಉದಾಹರಣೆ ಕೊಡ್ತೀರಿ. ರಾತ್ರಿ ಎತ್ತಿನ ಕೋಡಿಗೆ ಸಲಾಯಿನ್ ಹಚ್ಚಿ ಪೇಷಂಟ್ಗಳನ್ನ ತಂದರಿತ್ತ. ಇಲ್ಲಿ ಎತ್ತನು ಬರಲ್ಲ ಗಾಡಿನೂ ಬರಲ್ಲ, ಅಂತ ಪರಿಸ್ಥಿತಿ ಆಗೈತಿ. ದಯವಿಟ್ಟು ಇದು ಯಾವ್ದೋ ಒಂದು ಕಾಡ್ದಾಗಲ್ಲ, ಹತ್ತನೇ ತಾಲೂಕಿನ ಬಳ್ಳಿಗೇರಿ ಊರೊಳಗ ಚಂದ್ರಡ್ಡಿ ಅಂತ ತೋಟದೊಳಗೆ ನಡೆದೈತಿ. ಇದು ಏನು ಸುಧಾರಣೆ ಆಗ್ಲಾಕತ್ತೈತಿ ನೋಡ್ರಿ. ಇದ ಒಂದ್ ಸ್ವಲ್ಪ ಗಮನವಿಟ್ಟು ಹರಿಸ್ರಿ. ಮತ್ತ ಮಾನ್ಯ ಸಚಿವರಲ್ಲಿ ಒಂದು ವಿನಂತಿ, ನಿಮ್ಮ ತಾಲೂಕ್ ಪಂಚಾಯತಿ ಇಒ ಸಾಹೇಬರಿಗೆ ನಾವು ಯಾವ್ದೋ ವಿಷಯ ತಂದು ಎಟ್ಟ ಹೋದ್ರೂ ಒಟ್ಟ ಗಮನ ಹರಿಸಂಗಿಲ್ಲ. ಯಾಕಂದ್ರ ಪಿಡಿಒಗಳನ್ನ ಕೇಳುವಂತ ತಾಕತ್ತು ಅವರಲ್ಲಿಲ್ಲ. ಅದಕ್ಕಾಗಿ ನಾವೇನ್ ಹೇಳಕತ್ತಿದೀವಿ, ದಯವಿಟ್ಟು ಈ ಕಡೆ ಆಡಳಿತ ನಡೆಸ್ರಿ, ಒಂದ್ ಸ್ವಲ್ಪ ಗಮನ ಹರಿಸ್ರಿ. ಪಿಡಿಒನ ದಯವಿಟ್ಟು ಸಸ್ಪೆಂಡ್ ಮಾಡ್ರಿ. ಯಾಕಪ್ಪ ಅಂದ್ರ ಇಟ್ಟು ಬೇಜವಾಬ್ದಾರಿ ಪಿಡಿಒ ಅಂತಲ್ಲ ತಾಲೂಕ್ ಪಂಚಾಯತಿ ಇಒ ಸಾಹೇಬ್ರು ಅವ್ರನ್ನ ಸಸ್ಪೆಂಡ್ ಮಾಡಿರತ್ ನಾವ್ ಯಾಕೆ ಕೇಳ್ತೀವತ್ತಂದ್ರ ಯಾವುದೂ ಇಲಾಖೆಯನ್ನ ನಿರ್ವಹಿಸುವಲ್ಲಿ ಸಂಪೂರ್ಣ ವಿಫಲರವ್ರು. ಅವ್ರಿಗೆ ಆಡಳಿತ ಮಾಡೋದು ಗೊತ್ತಿಲ್ಲ, ಸುಮ್ ಕೂತ್ ಪ್ರವಚನ ಹೇಳಿದ ಮನುಷ್ಯರು ಅದಾರ ಅವ್ರ. ಅದಕ್ಕಾಗಿ ನಾವೇನ್ ಹೇಳಕತ್ತಿದೀವಿ, ನಿಮ್ಗ ಇದನ್ನೆಲ್ಲಾ ನೋಡಿದ ಬಳಿಕ ಆ ಅಧಿಕಾರಿನ ಹಂಗ ಮುಂದುವರಿಸ್ತೀರಿ ಅಂದ್ರ ಈ ಜನರಿಗೆ ಮೋಸ ಮಾಡಿದಂಗ. ಅದಕ್ಕಾಗಿ ಆ ಅಧಿಕಾರಿನ ಸಸ್ಪೆಂಡ್ ಮಾಡ್ರಿ, ಒಳ್ಳೆ ಅಧಿಕಾರಿನ ತೊಗೊಂಬರ್ರಿ. ಇನ್ನ ಅಲ್ಲಿ ಬಹಳಷ್ಟು ಜನ ಬರೀ ಕಾಲೇ ಕೂತ್ ಚಪ್ಪಾಳಿ ಬಾರಿಸಿ ಹೋಗೋ ಮಂದಿ ಬಾಳ ಐತಿ. ಅವ್ರ ಮ್ಯಾಗ ಸಾಕಷ್ಟು ಆರೋಪಗಳದಾವ. ನಾವ್ ಮುಂದಿನ ನಿರ್ಮಾಣದಾಗ ಅವ್ರ ಎಲ್ಲರ ವಿರುದ್ಧ ಒಮ್ಮೆ ತಾಲೂಕ್ ಪಂಚಾಯತಿ ಮುತ್ತಿಗೆ ಹಾಕೋದ್ರೊಳಗಾಗಿ ದಯವಿಟ್ಟು ಗಮನ ಹರಿಸ್ರಿ. ಇಷ್ಟ ನಾವು ಇದನ್ನೊಂದ ವಿನಂತಿ ಮಾಡ್ತೀವಿ ನಿಮಗ. ಇದು ಅಟ್ಟಿ ಮೇರಿ ನಿಮಗ ಗಮನಕ್ಕೆ ಬರದೆ ಹೋದ್ರೆ ಆ ತಾಲೂಕ್ ಪಂಚಾಯತಿ ಆಫೀಸರ್ ಇದನ್ನ ಸುದ್ದಿ ಮಾಡದೆ ಹೋದ್ರೆ ತಾಲೂಕ್ ಪಂಚಾಯತಿಯನ್ನ ಮುತ್ತಿಗೆ ಹಾಕೋದ್ರ ಜೊತೆಗೆ ತಹಶೀಲ್ದಾರ್ ಆಫೀಸು ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ತಮ್ಮಲ್ಲಿ ಕಳಕಳಿ ಒಂದು ವಿನಂತಿ. ನಮಸ್ಕಾರ.